ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಅದಕ್ಕೂ ಈ ಭಾಗದ ಅಭಿವೃದ್ಧಿಗೂ ನೇರವಾದಂಥ ಸಂಬಂಧ ಇದೆ. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಕಮಿಟಿಯ ವರದಿ ಪ್ರಕಾರ 31,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಳಿಗಾಗಿ ವಿನಿಯೋಗಿಸಲಾಗಿದೆ. ಕರ್ನಾಟಕದ ಅಭಿವೃದ್ಧಿ ಯಾರಿಗೆ ಬಂತು? ಕಲ್ಯಾಣದ ಕರ್ನಾಟಕ ಅಭಿವೃದ್ಧಿ ಎಲ್ಲಿಗೆ ಬಂತು? ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಿದ್ರೆ ರಾಜಕಾರಣಿಗಳ, ಅದು ಕೆಲವೇ ರಾಜಕಾರಣಿಗಳ ಮನೆಯ ಬಾಗಿಲಿಗೆ ಬಂತೆ ಹೊರತು ಬಹುಜನರ ಮನೆಯ ಬಾಗಿಲಿಗೆ ಅದು ಸಮತೆಯ ನೆಲೆಯಲ್ಲಿ ಅಭಿವೃದ್ಧಿ ಬರಲಿ. ಅವರಿಗೂ ಆ ಭೂಮಿಯ ಉತ್ಪಾದನೆಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನಡುವೆ ಆರ್ಥಿಕ ಸಂಬಂಧ ಏನಾದ್ರು ಇದೆಯಾ? ಹಿಂದುಳಿದಕ್ಕೆ ಕಾರಣ ರಾಜಕೀಯ ಕಾರಣ. ರಾಜಕೀಯ ಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಪ್ರದೇಶದ ಅಭಿವೃದ್ಧಿಗೂ ಆ ಪ್ರದೇಶದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಆಯಾಮಗಳಿಗೂ ನೇರವಾದಂಥ ಸಂಬಂಧ ಇರ್ತದೆ. ಯಾಕೆಂತಂದರೆ ಬಹುತೇಕ ಸಂದರ್ಭದಲ್ಲಿ ಇದನ್ನು ಆರೋಪದ ರೀತಿಯಲ್ಲಿ ಮಾಡೋದು ಇದೆ. ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ SC STಗಳು ಅಲ್ಪಸಂಖ್ಯಾತರು ಜಾಸ್ತಿ ಕಂಡ್ರಪ್ಪ, ಅದಕ್ಕೆ ಅಲ್ಲಿ ಅಭಿವೃದ್ಧಿ ಆಗಲ್ಲ ಅನ್ನೋ ರೀತಿ ನೆಗೆಟಿವ್ ಆಗಿ ಮಾತಾಡಿದ್ದು ನಾವು ಅಲ್ಲಲ್ಲಿ ಕೇಳಿಸ್ಕೋಬೋದು. ಯಾಕೆ ಈ ಭಾಗದಲ್ಲಿ ಈ ಸಾಮಾಜಿಕವಾದಂಥ ಆಯಾಮಗಳು, ಅಭಿವೃದ್ಧಿ ಒಂದು ಸಮನ್ವಯನ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದು ಅತ್ಯಂತ ಮುಖ್ಯವಾದಂಥ ಪ್ರಶ್ನೆ. ಸರಳವಾಗಿ ಹೇಳೋದಾದರೆ, ಈ ಜನಸಂಖ್ಯಾ ಗಣತಿಗಳನ್ನು ಆಧಾರದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ 17%. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ 18.6. ಹಾಗೆಯೇ ರಾಜ್ಯದಲ್ಲಿ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ 7%. ಆದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ 10%. ಹಾಗೆಯೇ ನೋಡಿ, ಅಲ್ಪಸಂಖ್ಯಾತರ ವಿಷಯಕ್ಕೆ ಬಂದಾಗ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಒಟ್ಟು ಪ್ರಮಾಣ 13.8. ಆದರೆ ಹೈದರಾಬಾದ್ ಕರ್ನಾಟಕ ಪ್ರದೇಶಕ್ಕೆ ಬಂದಾಗ ಅಲ್ಪಸಂಖ್ಯಾತರ ಅದರ ಪ್ರಮಾಣ 18. ಅಂತಂದರೆ ಈ ಭಾಗದಲ್ಲಿ ಅದು ಸಾಂಸ್ಕೃತಿಕವಾಗಿ ಮತ್ತು ಚಾರಿತ್ರಿಕವಾದ ಕಾರಣಗಳಿಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ. ಅದಕ್ಕೂ ಈ ಭಾಗದ ಅಭಿವೃದ್ಧಿಗೂ ನೇರವಾದಂಥ ಸಂಬಂಧ ಇದೆ. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಯಾಕೆ ಅಂತಂದರೆ, ಒಂದು ಪ್ರದೇಶದಲ್ಲಿ ಸಮತೆಯ ನೆಲೆಯಲ್ಲಿ ಅಭಿವೃದ್ಧಿ ಸಾಧಿಸಬೇಕು ಅಂತಂದರೆ ಒಂದು ಭೂಮಿ, ಬಂಡವಾಳ ಎರಡು ಬೇಕು. ಭೂಮಿ, ಬಂಡವಾಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮೂರು ಸಮುದಾಯಗಳಿಗೆ, ನೀವಾಗಲೇ ಹೇಳ್ದಂಗೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಭೂಮಿ ಇದೆಯಾ ಅನ್ನೋ ಪ್ರಶ್ನೆ. ನಿಮಗೆ ಒಂದು ಡೇಟಾಗಳ ಪ್ರಕಾರ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ 40% ಜನ ಕೃಷಿ ಕೂಲಿ ಕಾರ್ಮಿಕರು, ದಿನಗೂಲಿಗಳಿದ್ದಾರೆ. ದಿನಗೂಲಿಗಳು ಯಾವ ಪ್ರದೇಶದಲ್ಲಿ ಜಾಸ್ತಿ ಇರ್ತಾರೋ ಆ ಪ್ರದೇಶದಲ್ಲಿ ಇನ್ವೇರಿಯಬಲಿ ಅವರಿಗೆ ಭೂಮಿ ಕಡಿಮೆ ಇರುತ್ತೆ ಅಂತಲೇ ಅರ್ಥ. ಭೂಮಿ ಇದ್ದ ತಕ್ಷಣ ಮತ್ತು ಬಂಡವಾಳ ಇದ್ದ ತಕ್ಷಣ ಅವರು ದುಡಿಲಿಕ್ಕೆ ಸಾಧ್ಯ ಆಗತ್ತಾ? ಸಾಧ್ಯ ಆಗಲ್ಲ. ಅಂದರೆ ಭಾರತದ ಸಾಮಾಜಿಕ ಸಂದರ್ಭದಲ್ಲಿ ಲಿಂಗ, ಜಾತಿ, ಧರ್ಮ ಇವು ದೊಡ್ಡ ಮಟ್ಟದ ಅಸಮಾನತೆಯನ್ನು ಕ್ರಿಯೇಟ್ ಮಾಡುವಂತಹ ಕ್ರಮಗಳು. ಅಂದರೆ ಅಸಮಾನತೆಗಳನ್ನು ಯಾವಾಗಲೂ ಪ್ರತಿಪಾದನೆ ಮಾಡ್ತಿರ್ತಾರೆ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ, ಲಿಂಗದ ಹೆಸರಿನಲ್ಲಿ. ಅಂದರೆ ಈ ತಾರತಮ್ಯ ರಹಿತವಾದಂಥ ಸಾಮಾಜಿಕ ಪರಿಸರ ಇದೆಯಾ ಈ ಭಾಗದಲ್ಲಿ ಅಂತಕ್ಕಂಥದ್ದು. ಸಾಮಾಜಿಕ ತಾರತಮ್ಯ ರಹಿತವಾದಂಥ ಪರಿಸರ ಬೇಕು. ಅಂದರೆ ದುಡಿಲಿಕ್ಕೂ ಸಹ, ಅಂದರೆ ಒಬ್ಬ ಕೂಲಿ ಮಾಡಲಿಕ್ಕೆ ಅಥವಾ ಒಬ್ಬ ಹೆಣ್ಮಗಳು ದುಡಿಲಿಕ್ಕೆ ಹೋಗಬೇಕಾದ ಸಂದರ್ಭದಲ್ಲಿ ಆ ಪರಿಸರದಲ್ಲಿ ಒಂದು ಸಮತೆಯನ್ನು ಪ್ರತಿಪಾದನೆ ಮಾಡುವಂಥ ಎನ್ವೈರ್ನಮೆಂಟು ಸಹ ಬೇಕು. ಸಮತೆ ಅಂತಂದ್ರೆ ಏನರಪ್ಪ? ಬಹಳ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವ ಮತ್ತು ಗೌರವಿಸ್ಬೇಕು ಒಬ್ಬರನ್ನೊಬ್ಬರನ್ನ. ಭಾರತದ ಸಂದರ್ಭದಲ್ಲಿ ನಾವು ಯಾವ ಸ್ಥಿತಿನಲ್ಲಿದ್ದೀವಿ? ಧರ್ಮ, ಜಾತಿ, ಲಿಂಗದ ಆಧಾರದಲ್ಲಿ ನಾವು ಕಿತ್ತಾಡ್ಕೋತಾ ಇದ್ದೀವಿ, ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದೀವಿ, ಒಬ್ಬರ ಮೇಲೆ ಒಬ್ಬರು ದೌರ್ಜನ್ಯ ಎಸಗಿಸ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಹೆಚ್ಚು ಹಿಂದುಳಿದಿರುವ ಪ್ರದೇಶದಲ್ಲಿ, ಭೂಮಿ ಇಲ್ಲದೇ ಇರುವ ಜನ ಹೆಚ್ಚು ಇರುವ ಭಾಗದಲ್ಲಿ ಅಭಿವೃದ್ಧಿಯನ್ನು ಯಾವ ರೀತಿ ಪ್ರತಿಪಾದನೆ ಮಾಡಬೇಕು ಅಂತಕ್ಕಂಥದ್ದು ಮಹತ್ವವಾದಂಥ ಒಂದು ಚಾಲೆಂಜ್. ಅಂದರೆ ಅಭಿವೃದ್ಧಿಗೂ
ರಾಜಕಾರಣಕ್ಕೂ ನೇರವಾದಂಥ ಸಂಬಂಧ ಇದೆ. ಅದರಲ್ಲೂ ಆರ್ಥಿಕ ಪರಿಸ್ಥಿತಿಗೂ ಅಭಿವೃದ್ಧಿಗೂ ನೇರವಾದಂಥ ಸಂಬಂಧ ಇರ್ತದೆ. ಇಲ್ಲಿ ಒಂದು ನಿಮಗೆ ವಿವರಿಸೋದಾದರೆ, ಈ ಭಾಗದಲ್ಲಿ ಸಿಂಧುನೂರು ಮತ್ತು ಗಂಗಾವತಿ ಮತ್ತು ಇನ್ನೂ ಕೊಪ್ಪಳ ಮತ್ತು ಹೊಸಪೇಟೆಯ ಕೆಲವು ತಾಲೂಕುಗಳು, ಕಂಪ್ಲಿ, ಹೀಗೆ ಇನ್ನೂ ಒಂದಷ್ಟು ಮಾನ್ವಿ, ಈ ಭಾಗಗಳಲ್ಲಿ ಹೆಚ್ಚು ನೀರಾವರಿ ಭೂಮಿಯನ್ನು ಹೊಂದಿದೆ. ಹಾಗೆಯೇ ಇನ್ನೊಂದಷ್ಟು ತಾಲೂಕುಗಳು ಹೆಚ್ಚು ನೀರಾವರಿ ಪ್ರದೇಶವನ್ನು ಹೊಂದಿದೆ, ಭೂಮಿಯನ್ನು ಹೊಂದಿದೆ. ಅಲ್ಲಿ ಲ್ಯಾಂಡ್ ರಿಲೇಷನ್ಸ್ ಹೆಂಗಿದೆ ಅಂದರೆ, ಈ ಭಾಗದ ನೀರಾವರಿಗೂ ಆ ಭೂಮಿಯ ಉತ್ಪಾದನೆಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ನಡುವೆ ಆರ್ಥಿಕ ಸಂಬಂಧ ಏನಾದ್ರು ಇದೆಯಾ? ಬಹುತೇಕ ಸಂದರ್ಭಗಳಲ್ಲಿ ಅವರು ಹೋಗಿ ದುಡಿಯೋದು ಬಿಟ್ಟರೆ ಆ ಭೂಮಿಯ ಜೊತೆ ಒಂದು ಒಡೆತನದ ಸಂಬಂಧನೂ ಇಲ್ಲ. ಆ ಭೂಮಿಯಿಂದ ಉತ್ಪಾದನೆಗೊಂಡಂತಹ ಉತ್ಪತ್ತಿಗಳ ಮೇಲೆ ಒಡೆತನದ ಸಂಬಂಧನೂ ಇಲ್ಲ. ಅಲ್ಲಿ ಕೇವಲ ಅವರು ದುಡಿಮೆಗಾರರ ಸಂದರ್ಭದಲ್ಲಿ ಅವರು ಬಹುತೇಕ ಸಂದರ್ಭಗಳಲ್ಲಿ ಭೂಮಿಯನ್ನು ಹೊಂದಲ್ಲೇ, ಬಂಡವಾಳ ಹೊಂದಲ್ಲೇ ಕೇವಲ ದುಡಿಮೆಯನ್ನು ಮಾಡ್ತಾ ಇರ್ತಕ್ಕಂಥದ್ದನ್ನು ಮಾತ್ರ ನಾವು ಗಮನಿಸ್ತೀವಿ. ಅಂದರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಭೂಮಿಯ ಒಡೆತನದ ಸಂಬಂಧ ಕಡಿಮೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು, ಮತ್ತು ಉತ್ಪಾದನೆಯಲ್ಲೂ ಸಹ ಕಡಿಮೆ ಇರತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಇಂಥ ಸಂದರ್ಭದಲ್ಲಿ ನಮಗೆ ಇರ್ತಕ್ಕಂಥದ್ದು ರಾಜಕೀಯವಾದಂಥ ಬದಲಾವಣೆ ಮಾಡ್ತಕ್ಕಂಥದ್ದು. ಸಂಪೂರ್ಣವಾಗಿ ವೆಲ್ಫೇರ್ ಸ್ಟೇಟ್ನ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ, ಕಲ್ಯಾಣ ಕರ್ನಾಟಕದ ಭಾಗವಾಗಿ ನಾವು ಅದನ್ನು ನೋಡ್ತಾ ಇದ್ದೀವಿ, ಅಥವಾ ಕಲ್ಯಾಣ ರಾಷ್ಟ್ರದ ಭಾಗವಾಗಿ ನಾವು ನೋಡ್ತಾ ಇದ್ದೀವಿ. ಕಲ್ಯಾಣ ರಾಷ್ಟ್ರದ ಭಾಗವಾಗಿ ನೋಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಭೂಮಿ ಅವ್ರ ಹತ್ರ ಇಲ್ಲ, ದುಡಿಲಿಕ್ಕೆ ಒಬ್ಬರ ಹತ್ರ ಹೋಗಬೇಕು, ಶಿಕ್ಷಣಕ್ಕೆ ಒಬ್ಬರ ಹತ್ರ ಸರ್ಕಾರಿ ಶಾಲೆಗಳಿಗೆ ಹೋಗಬೇಕು, ಶಿಕ್ಷಣ ಅವ್ರ ಕೈಲಿಲ್ಲ, ಆರೋಗ್ಯಕ್ಕೆ ಬೇರೆ ಕಡೆ ಹೋಗಬೇಕು, ಆರೋಗ್ಯಕ್ಕೆ ಹೋದಾಗ ಸರ್ಕಾರಿ ಸೌಲಭ್ಯಗಳು ಯಾವ ರೀತಿ ಇರ್ತವೆ ಅಂದರೆ, ಶಿಕ್ಷಣ, ಆರೋಗ್ಯ, ಆರ್ಥಿಕತೆಗೆ ಸಂಪೂರ್ಣವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಮುದಾಯಗಳು ಸರ್ಕಾರವನ್ನು ಅವಲಂಬಿಸಿದೆ. ಆದರೆ ಸರ್ಕಾರದಿಂದ ಗುಣಮಟ್ಟದ ಸೇವೆಗಳು ಶಿಕ್ಷಣದಲ್ಲಿರ್ಬೋದು, ಆರೋಗ್ಯದಲ್ಲಿರ್ಬೋದು, ಅಥವಾ ಆಹಾರದಲ್ಲಿರ್ಬೋದು ದೊರಕ್ತಾ ಇದೆಯಾ ಅನ್ನೋ ಪ್ರಶ್ನೆಗಳಿಗೆ ಬಂದಾಗ ದೊಡ್ಡ ಮಟ್ಟದ ಸವಾಲುಗಳನ್ನು ನಾವು ಎದುರಿಸ್ತೀವಿ. ಹಾಗೆ ನೋಡಿದಾಗ ಅವರ 100 ರೂಪಾಯಿ 200 ರೂಪಾಯಿ ಪ್ರತಿದಿನ ದುಡಿಯೋ ಜನ ತಮ್ಮ ಕೌಟುಂಬಿಕ ಆರೋಗ್ಯ ಪರಿಸ್ಥಿತಿಗಳಿಗೆ ಬಂದಾಗ 100 ರೂಪಾಯಿ 200 ರೂಪಾಯಿ ಜೊತೆಗೆ ಇನ್ನೊಂದಷ್ಟು ಹಣವನ್ನು ಹಾಕಿ ಅವರ ಆರೋಗ್ಯವನ್ನು, ಅವ್ರ ಕುಟುಂಬದ ಸದಸ್ಯರ ಆರೋಗ್ಯವನ್ನು, ಮಕ್ಕಳ ಆರೋಗ್ಯವನ್ನು ಸುಧಾರಿಸ್ಕೋಬೇಕಾದಂಥ ಸ್ಥಿತಿನಲ್ಲಿದೆ. ಅಂದರೆ ಈ ಸಮುದಾಯದ ಜನರಿಗೆ ಬಂಡವಾಳವನ್ನು ಮತ್ತು ಉತ್ಪಾದನೆ ಮಾಡಿದ್ದನ್ನು ಅಥವಾ ಆದಾಯವನ್ನು ಪಡ್ಕೊಂಡಿದ್ದನ್ನು ಸಂಪೂರ್ಣವಾಗಿ ಆದಾಯವಾಗಿ ರೂಪಿಸ್ಕೊಳ್ಳೋಕ್ಕಾಗದೇ ಇರುವಂಥ ಸ್ಥಿತಿ ಇದೆ. ಅಂದರೆ ಒಂದು ಕಡೆ ಸಮಾಜದಲ್ಲಿ ಗೌರವಯುತವಾದಂಥ ಭಾತೃತ್ವದ ಭಾವನೆ ಇಲ್ಲದೇ ಇರತಕ್ಕಂಥದ್ದು ಒಂದು ಕಡೆ ಆದರೆ, ಆರ್ಥಿಕ ಪರಿಸ್ಥಿತಿಗಳಲ್ಲಿ ಬಲ ಇಲ್ಲದೇ ಇರೋದು ಇನ್ನೊಂದು ಕಡೆ ಆದರೆ, ಇನ್ನೊಂದು ಕಡೆ ಸರ್ಕಾರಿ ಸೇವಾ ಸೌಲಭ್ಯಗಳು, ಶಿಕ್ಷಣ, ಆರೋಗ್ಯ, ಪಡಿತರ ಮತ್ತು ಇತರೆ ಸೌಲಭ್ಯಗಳು ನಿಗದಿತ ಪ್ರಮಾಣದಲ್ಲಿ ನಿಗದಿತ ದಿನದೊಳಗಡೆ ದೊರಕದೇ ಇರತಕ್ಕಂಥದ್ದು ನೋಡ್ತೀವಿ. ಇದು ಸಹ ಈ ಭಾಗದಲ್ಲಿ ಇವರಲ್ಲಿ ಹಿಂದುಳಿಲಿಕ್ಕೆ ಕಾರಣಗಳನ್ನು ಕಾಣ್ತಾ ಇದೆ. ಯಾಕೆ ನಾನು ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದರೆ, ಕರ್ನಾಟಕ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಅಥವಾ ಇತ್ತೀಚೆಗೆ ನಾವು ಮಾಡಿರ್ತಕ್ಕಂಥ ಸುಸ್ಥಿರ ಅಭಿವೃದ್ಧಿ ಗುರಿಗಳು 2017 ಇದರಲ್ಲಿ ರಾಷ್ಟ್ರದಲ್ಲಿ ಕೆಲವರಲ್ಲಿ 4, ಕೆಲವರಲ್ಲಿ 3, ಕೆಲವರಲ್ಲಿ 6ನೇ ಸ್ಥಾನದಲ್ಲಿದೆ. ಅಂದರೆ ಈ ಮಾನದಂಡಗಳು ಸರಿ, ಈ ಮಾನದಂಡಗಳ ಆಧಾರದಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಒಂದು ಸಾಮಾಜಿಕ ಪರಿಸರ ಬೇಕಲ್ವಾ? ಆ ಸಾಮಾಜಿಕ ಪರಿಸರ ಇಲ್ಲದೇ ಅಭಿವೃದ್ಧಿ ಸೂಚ್ಯಾಂಕಗಳು ಅಥವಾ ಯಾವುದೇ ಗುರಿಗಳನ್ನು ನಾವು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಮಹಿಳೆ ಭೂಮಿಯ ನಡುವಿನ ಸಂಬಂಧ ಮತ್ತು ಬಂಡವಾಳದ ನಡುವಿನ ಸಂಬಂಧ ಅತ್ಯಂತ ಮುಖ್ಯವಾಗಿ ನೋಡ್ಬೋದು. ಈಗಲೂ ಸಹ ಈ ಭಾಗದಲ್ಲಿ ನಿಮಗೆ ಕೆಲವು ಕಡೆ ನೀರಾವರಿ ಆಗಿರೋ ಪ್ರದೇಶದಲ್ಲಿ ಹೆಚ್ಚು ಬಂಡವಾಳ ಕೇಂದ್ರಿತವಾದಂಥ ಅಭಿವೃದ್ಧಿಯನ್ನು ನಾವು ನೋಡ್ತೀವಿ. ಸಿಂಧುನೂರಲ್ಲಿರ್ಬೋದು ಅಥವಾ ಮಾನ್ವಿಲಿರ್ಬೋದು, ಬೇರೆ ಬೇರೆ ಕಡೆ ಭೂಮಿಯನ್ನು ತಗೊಳ್ಳಿಕ್ಕೆ ಬಂಡವಾಳ ಬೇಕು ಮತ್ತು ಕೃಷಿ ಮಾಡಲಿಕ್ಕೂ ಬಂಡವಾಳ ಬೇಕಾದಂಥ ಸ್ಥಿತಿ ಇದೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಈ ಸಮುದಾಯಗಳು ಭೂಮಿನೂ ಇಲ್ದಲೆ, ಬಂಡವಾಳನೂ ಇಲ್ದಲೆ ಅಭಿವೃದ್ಧಿನ ಹೇಗೆ ಸಾಧಿಸಬೇಕು ಅನ್ನೋ ಪ್ರಶ್ನೆಗಳನ್ನ ನಾವು ನೋಡಬೇಕಾಗುತ್ತೆ.
ಅಂದರೆ ಭೂಮಿಯ ಭೂಮಿಯ ಜೊತೆಗಿನ ಸಂಬಂಧ ಇದೆಯಲ್ಲ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ, ಅದು ಅತ್ಯಂತ ಕಡಿಮೆ ಪ್ರಮಾಣ ಅಂತ ಅಂದರು ಹೇಳಿದ್ರು ಪರವಾಗ, ಅಥವಾ ಕೆಲವು ಭಾಗದಲ್ಲಿ ಇಲ್ಲ ಅಂತ ಹೇಳಿದ್ರು ತಪ್ಪೇನಾಗಲ್ಲ. ಹೀಗೆ ಸಾಮಾಜಿಕ ಪರಿಸರ ಒಂದು ಪ್ರದೇಶದ ಅಭಿವೃದ್ಧಿಯನ್ನು ಪ್ರತಿಪಾದನೆ ಮಾಡಲಿಕ್ಕೆ ಅತ್ಯಂತ ಮುಖ್ಯ ಆಗ್ತದೆ. ಆ ಸಾಮಾಜಿಕ ಪರಿಸರ ಯಾಕೆ ನಾನು ಆಗಲೇ ಸಮಾನತೆ, ಸ್ವಾತಂತ್ರ್ಯ, ಭಾತೃತ್ವದ ಬಗ್ಗೆ ಮಾತಾಡಿದೆ ಅಂತಂದ್ರೆ, ಒಬ್ಬರು ದುಡಿಲಿಕ್ಕೆ ಹೋದಾಗ ಅವ್ರನ್ನ ಗೌರವಿಸ್ಬೇಕೋ ಬೇಡವಾ, ಅವ್ರ ಸಮತೆಯಿಂದ ನೋಡಬೇಕೋ ಬೇಡವಾ, ಅವರ ಭಾತೃತ್ವದಿಂದ ನೋಡಬೇಕೋ ಬೇಡವಾ, ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಪ್ರಶ್ನೆಗಳನ್ನು ನಾವು ಕೇಳ್ಕೋಬೇಕಾದಂಥ ಅಗತ್ಯತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಂಖ್ಯೆಗಳು ಹೆಚ್ಚಾಗಿರೋದೇ ಕಾರಣ ಅಭಿವೃದ್ಧಿಲಿ ಹಿಂದುಳಿದಕ್ಕೆ ಅಲ್ಲ, ಖಂಡಿತ ಅಲ್ಲ. ಅದರಿಂದ ಆಚೆಗೆ ಇರ್ತಕ್ಕಂಥದ್ದು ಏನಂತ ಅಂದರೆ, ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಭೂಮಿಯ ಬಂಡವಾಳದ ಜೊತೆ ಇರುವಂತಹ ಸಂಬಂಧಗಳು, ಅಂದರೆ ಉತ್ಪಾದನಾ ಸಂಬಂಧಗಳು ಅತ್ಯಂತ ಕಡಿಮೆ ಮಟ್ಟದಲ್ಲಿರ್ತಕ್ಕಂಥದ್ದು ಇದಕ್ಕೆ ಮುಖ್ಯವಾದಂಥ ಕಾರಣ. ಇದು ಹೇಗೆ, ಯಾವ ರೀತಿ ಬದಲಾವಣೆ ಮಾಡಬೇಕು? ಇದು ಬದಲಾವಣೆ ಮಾಡಲಿಕ್ಕೆ ಇರ್ತಕ್ಕಂಥದ್ದು ರಾಜಕೀಯ ಭಾಗವಹಿಸುವಿಕೆ ಅಂತಂದರೆ ಪಕ್ಷಾಧಾರಿತವಾದಂಥ ರಾಜಕೀಯ ಭಾಗವಹಿಸುವಿಕೆ ಅಲ್ಲ. ಪ್ರತಿಯೊಬ್ಬರಿಗೂ ಸಹ ಗೌರವಯುತವಾಗಿ ಘನತೆಯಿಂದ ಬದುಕುವಂತಹ ಪರಿಸರವನ್ನು ನಿರ್ಮಾಣ ಮಾಡುವಂತಹ ರಾಜಕೀಯ ಭಾಗವಹಿಸುವಿಕೆ. ಆ ರಾಜಕೀಯ ಭಾಗವಹಿಸುವಿಕೆ ಹೇಗಿರಬೇಕು ಅಂತಂದರೆ, ಪ್ರತಿಯೊಬ್ಬರಲ್ಲೂ ಒಂದು ಸಂಚಲನೆಯನ್ನು ಮೂಡಿಸ್ಬೇಕು. ಅಂದರೆ ಇವರೆಲ್ಲರೂ ಸಹ ಒಟ್ಟುಗೂಡಿ ಒಂದು ಕೆಲಸ ಮಾಡುವಂತಹ ಸಮುದಾಯಗಳಾಗಿ ರೂಪುಗೊಳ್ಳಬೇಕು. ನನ್ನ ಅಭಿಪ್ರಾಯದಲ್ಲಿ ನಿಮ್ಮ ಪ್ರಶ್ನೆಗೆ ಸ್ಪಷ್ಟವಾದಂಥ ಅಭಿಪ್ರಾಯ ಏನಂತಂದರೆ, ಈ ಭಾಗದಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಅಲ್ಪಸಂಖ್ಯಾತರ ಸಂಖ್ಯೆ ರಾಜ್ಯದ ಸರಾಸರಿಗಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇರೋದು ಚಾರಿತ್ರಿಕ ಕಾರಣಗಳಿಂದಾಗಿ. ಆದರೆ ಈ ಭಾಗ ಹಿಂದುಳಿದಕ್ಕೆ ಕಾರಣ ರಾಜಕೀಯ ಕಾರಣ ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಏಕೆಂದರೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಕಮಿಟಿಯ ವರದಿ ಪ್ರಕಾರ 31,000 ಕೋಟಿ ರೂಪಾಯಿಗಳನ್ನು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಳಿಗಾಗಿ ವಿನಿಯೋಗಿಸಲಾಗಿದೆ ಅಂತ ಅಂದಮೇಲೆ, ಯಾಕೆ ಈ ಭಾಗದಲ್ಲಿ ಅಭಿವೃದ್ಧಿಯನ್ನು, ಅದರಲ್ಲೂ ಮಾನವ ಸಂಪನ್ಮೂಲಗಳನ್ನು ಅಥವಾ ಹ್ಯೂಮನ್ ಕ್ಯಾಪಿಟಲ್ನ ಡೆವಲಪ್ ಮಾಡೋ ಸಂದರ್ಭದಲ್ಲಿ ನಾವು ಅಭಿವೃದ್ಧಿಯನ್ನು ಸಾಧಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ? ಅಂದರೆ ಅದೇನೋ ಪ್ರಶ್ನೆ ಇದೆ, ಯಾರಿಗೆ ಬಂತು ಸ್ವಾತಂತ್ರ್ಯ, ಎಲ್ಲಿಗೆ ಬಂತು ಸ್ವಾತಂತ್ರ್ಯ ಅನ್ನೋ ಹಾಡಿಗೆ ನಾವು ವಿರುದ್ಧವಾಗಿ ಹೇಳೋದಾದರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಯಾರಿಗೆ ಬಂತು, ಕಲ್ಯಾಣದ ಕರ್ನಾಟಕ ಅಭಿವೃದ್ಧಿ ಎಲ್ಲಿಗೆ ಬಂತು, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಅಂತ ಹೇಳಿದ್ರೆ ಅದು ಕೆಲವೇ ರಾಜಕಾರಣಿಗಳ ಮನೆಯ ಬಾಗಿಲಿಗೆ ಬಂದೇ ಹೊರತು ಬಹುಜನರ ಮನೆಯ ಬಾಗಿಲಿಗೆ ಅದು ಸಮತೆಯ ನೆಲೆಯಲ್ಲಿ ಅಭಿವೃದ್ಧಿ ಬರಲಿಲ್ಲ. ಅದಕ್ಕೆ ಸಂಪೂರ್ಣವಾಗಿ ಹಿಂದುಳಿಲಿಕ್ಕೆ ರಾಜಕೀಯ ಇಚ್ಛಾಶಕ್ತಿ ಮತ್ತು ಕಾಂಪ್ರಹೆನ್ಸಿವ್ ಆದಂಥ, ಅಂದರೆ ಹೈದರಾಬಾದ್ ಕರ್ನಾಟಕಕ್ಕೆ ನಿರ್ದಿಷ್ಟವಾಗಿ ಸ್ಥಳೀಕರಿಸಿದಂತಹ ಅಭಿವೃದ್ಧಿ ಸೂತ್ರಗಳನ್ನು ಮಾಡ್ಕೊಳ್ಳದೇ ಇರೋದು ಅತ್ಯಂತ ಮುಖ್ಯವಾದಂಥ ಕಾರಣ ಅಂತ ನನ್ನ ಅಭಿಪ್ರಾಯ.